ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಇದನ್ನು ಕಾನ್ಸೆಪ್ಟ್ ಅನ್ನು ತುಂಬಾ ಪ್ರಮೋಟ್ ಮಾಡ್ತಿದ್ದಾರೆ. ಪ್ರಾಯಶಃ ಇದು ಇವರು ಹೇಳಿದ ಪ್ರಕಾರನೇ ಕರ್ನಾಟಕದ ಮೊದಲ ರಾಷ್ಟ್ರೀಯ ಹೆದ್ದಾರಿ. ಗುಡ್ಡೆಯಲ್ಲಿ ಹೋಗಿ ಅದು ಡಂಪ್ ಆಗ್ಬೇಕಿದ್ದ ಪ್ಲಾಸ್ಟಿಕ್ ಇವತ್ತು ನಮ್ಮ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಸೈಂಟಿಫಿಕ್ ಆಗಿ ಒಂದು ಸೊಲ್ಯೂಷನ್ ಅನ್ನು ಕಂಡಿದೆ. ನಾವು ಈ ಪ್ಲಾಸ್ಟಿಕ್ ಅನ್ನೆಲ್ಲ ಇದರಲ್ಲಿ ರೋಡಿಗೆ ಉಪಯೋಗ ಮಾಡಿದ್ರೆ ಇಲ್ಲಿ ನಮ್ಮ ಪ್ಲಾಸ್ಟಿಕ್ಕಿನ ಸಮಸ್ಯೆಯು ಪರಿಹಾರವಾಗ್ತದೆ. ಇದರಿಂದ ಮಾಡಿದ ರಸ್ತೆಗಳು ಡ್ಯೂರಬಿಲಿಟಿ ಜಾಸ್ತಿ ಆಗ್ತದೆ. ಹಲೋ, ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಾವು ಪ್ರತಿನಿತ್ಯ ಬಳಸುವ ಪ್ಲಾಸ್ಟಿಕ್ ನಾವು ಓಡಾಡೋ ರಸ್ತೆಗೆ ಬಳಕೆ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಿತ್ತಾ? ಹೌದು, ಕರ್ನಾಟಕ ರಾಜ್ಯದ ಮೊದಲ ಪ್ಲಾಸ್ಟಿಕ್ ಹೆದ್ದಾರಿ ನಮ್ಮ ಉಡುಪಿ ಮಂಗಳೂರಿನಲ್ಲಿದೆ. ನಮ್ಮೂರಿನ ರಸ್ತೆ ಬದಿಯಲ್ಲಿ ಬಿದ್ದು ಊರಿನ ಸೌಂದರ್ಯವನ್ನ ಹಾಳು ಮಾಡ್ತಾ ಇದ್ದಂತ ಪ್ಲಾಸ್ಟಿಕ್ ಈಗ ಹೆದ್ದಾರಿಗೆ ಬಳಕೆ ಆಗ್ತಾ ಇದೆ. ಕರಾವಳಿ ಮೂಲದ ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಂಸ್ಥೆ ಗ್ರಾಮೀಣ ಭಾಗದಿಂದ 1,70,000 kgಗೂ ಅಧಿಕ ಪ್ಲಾಸ್ಟಿಕ್ ಅನ್ನ ಸಂಗ್ರಹ ಮಾಡಿ ಈ ರಸ್ತೆ ನಿರ್ಮಾಣಕ್ಕೆ ಕೊಡ್ತಾ ಇದೆ. ಈ ರೀತಿ ಪ್ಲಾಸ್ಟಿಕ್ ತುಂಬಾ ಪರಿಸರ ಸ್ನೇಹಿಯಾಗಿ ಈಗ ಬಳಕೆ ಆಗ್ತಾ ಇದೆ. ಇದು ಟೆಕ್ನಿಕಲಿ ಹೇಗೆ ಕೆಲಸ ಮಾಡುತ್ತೆ, ಪ್ಲಾಸ್ಟಿಕ್ ಯಾವ ರೀತಿ ಚಿಂದಿ ಆಗುತ್ತೆ, ಇದೆಲ್ಲವನ್ನ ನೋಡಿ ಈ ಸ್ಪೆಷಲ್ ಸ್ಟೋರಿನಲ್ಲಿ. ನಮಸ್ತೆ ಸರ್, ನನ್ನ ಹೆಸರು ಸಚಿನ್ ಶೆಟ್ಟಿ ನಲ್ಲೂರ್ ಅಂತ ಹೇಳಿ. ನಾನು ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇದರ ಡೈರೆಕ್ಟರ್. ನಾವು ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನು ಕರಾವಳಿಯ ಭಾಗದಲ್ಲಿ ಮಾಡ್ತಾ ಇದ್ದೇವೆ. ಅಂದ್ರೆ ನಾವು MRF ಅಂತ ಹೇಳಿ ನಾವು ಒಂದು ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಗ್ರಾಮೀಣ ಭಾಗದಲ್ಲಿರುವಂತ ಆ ತ್ಯಾಜ್ಯವನ್ನು ನಮ್ಮ ಒಂದು ಘಟಕಕ್ಕೆ ತಂದು ಒಂದು ವೇಸ್ಟಿಗೆ ಒಂದು ಇಂಡಸ್ಟ್ರಿ ಅಂತ ಹೇಳ್ಬೋದು ಅದು. ಸೊ ಅಲ್ಲಿ ನಾವು ವಿವಿಧ ರೀತಿಯಲ್ಲಿ ಸೆಗ್ರಿಗೇಟ್ ಮಾಡಿ ಮಾಡಿದಂತ ಪ್ಲಾಸ್ಟಿಕ್ ಅನ್ನು ರೀಸೈಕಲ್ ಹಾಗೂ ಬೇರೆ ಬೇರೆ ಇದಕ್ಕೆ ನಾವು ಕಳಿಸ್ತೇವೆ. ಸರಿ. ಸೊ ಅದರಲ್ಲಿ ಒಂದು ವಿಭಾಗದ ಪ್ಲಾಸ್ಟಿಕ್ LDP ಅಂತ ಹೇಳಿ. ಸೊ ಆ LDP ಪ್ಲಾಸ್ಟಿಕ್ ಈಗ ನಮ್ಮ ಕ್ಯಾರಿ ಬ್ಯಾಗ್ ಇರ್ಬೋದು, ಇಂತ ಬೇರೆ ಬೇರೆ ಲೋ ಡೆನ್ಸಿಟಿ ಇರುವಂತಹ ಈ ಪ್ಲಾಸ್ಟಿಕ್ ಗಳನ್ನು ಉದಾಹರಣೆಗೆ ಅದೇ ನಾವು ಈಗ ನೀವು ಬಿಸ್ಲರಿಯ ಮೇಲೆ ಒಂದು ರ್ಯಾಪ್ ನೋಡ್ತೀರಿ, ಬಿಸ್ಲರಿಯ ಬಾಟಲ್ಸ್ ಇದ್ರ ಮೇಲೆಲ್ಲ, ಅಥವಾ ಕ್ಯಾರಿ ಬ್ಯಾಗ್ ಗಳನ್ನು ನೋಡ್ತೀರಿ, ಕೈ ಚೀಲಗಳನ್ನು. ಸೊ ಈ ತರದ ಚೀಲಗಳು ಮತ್ತೆ ಬೇರೆ ಬೇರೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಗಳಿಗೆ ಎಲ್ಲ ಯೂಸ್ ಆಗುವಂತ ಪ್ಲಾಸ್ಟಿಕ್ ಅನ್ನು ನಾವು ಇಲ್ಲಿ ರೋಡ್ಗೆ, ರಸ್ತೆಗೆ ಇದನ್ನು ಬಳಸ್ತೇವೆ. ಇದನ್ನು ಯಾವ ರೀತಿಯಲ್ಲಿ ಬಳಸ್ತೇವೆ ಅಂತ ಹೇಳಿದ್ರೆ ಇಂಡಿಯನ್ ರೋಡ್ ಅಂದ್ರೆ ಡಾಮರಿಗೆ ಬಳಸ್ತೀರಿ. ಡಾಮರಿಗೆ ಇದನ್ನು ಮಿಕ್ಸ್ ಆಗ್ತದೆ. ಓಕೆ. ಸೊ ಡಾಮರ್ ನ ಜೊತೆ ಇದು ಮಿಕ್ಸ್ ಆಗುತ್ತೆ. ಸೊ ಇದು ಯಾವ ರೀತಿಯಲ್ಲಿ ಪ್ಲಾಸ್ಟಿಕ್ ಅನ್ನು ನಾವು ಬಳಸ್ತೇವೆ ಹೇಳಿದ್ರೆ ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತ ಒಂದು ಅದರ ಗೈಡ್ ಲೈನ್ಸ್ ಇದೆ. ಸೊ ಅದರಲ್ಲಿ ಯಾವ ಪ್ಲಾಸ್ಟಿಕ್ ಅನ್ನು ಯಾವ ರೀತಿಯಲ್ಲಿ ಶ್ರೆಡ್ ಮಾಡಿ ಬಳಕೆ ಮಾಡಬೇಕು ಹೇಳುವಂತ ಒಂದು ಗೈಡ್ ಲೈನ್ಸ್ ಇದೆ. ಆ ಪ್ರಕಾರ ನಾವು ಅದನ್ನು ಪ್ಲಾಸ್ಟಿಕ್ ಅನ್ನು ನಾವು ಅದಕ್ಕಾಗಿ ಈ ಕಾನ್ಸೆಪ್ಟ್ ಗೆ ಬೆಂಬಲ ಮಾಡಬೇಕು ಅಂತ ಹೇಳಿ ನಾವು ಮುಲ್ಕಿಯಲ್ಲಿ ಒಂದು ಪ್ಲಾಂಟ್ ಮಾಡಿ ಸೊ ಆ ರೀತಿಯಲ್ಲಿ ಅದನ್ನು ಗ್ರೈಂಡ್ ಮಾಡಿ ಇವರಿಗೆ ಈಗ ಸಪ್ಲೈ ಮಾಡ್ತಿದ್ದೇವೆ. ಪ್ರಾಯಶಃ ಇದು ಇವರು ಹೇಳಿದ ಪ್ರಕಾರನೇ ಕರ್ನಾಟಕದ ಮೊದಲ ರಾಷ್ಟ್ರೀಯ ಹೆದ್ದಾರಿ. ಸೊ ಇದಕ್ಕೆ ನಾವು ಒಂದು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ನಮಗೂ ಒಂದು ಪ್ಲಾಸ್ಟಿಕ್ಗೆ ಬಹಳ ದೊಡ್ಡ ಸೊಲ್ಯೂಷನ್ ಇದು. ಯಾಕಂದ್ರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಇದನ್ನು ಕಾನ್ಸೆಪ್ಟ್ ಅನ್ನು ತುಂಬಾ ಪ್ರಮೋಟ್ ಮಾಡ್ತಿದ್ದಾರೆ. ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ತುಂಬಾ ಈ ತರದ ರಸ್ತೆಗಳನ್ನು ಇದಾಗ್ತಾ ಇದೆ. ಬಟ್ ಕರ್ನಾಟಕದಲ್ಲಿ ಈ ತರದ ಪ್ಲಾಸ್ಟಿಕ್ ಅನ್ನು ಆ ಸ್ಪೆಸಿಫಿಕೇಶನ್ ಅಲ್ಲಿ ಸಪ್ಲೈ ಮಾಡ್ಲಿಕ್ಕೆ ಯಾರು ಇರದೇ ಇದರಿಂದ ಸ್ವಲ್ಪ ಇದು ಎಲ್ಲಿಯೂ ಅಷ್ಟು ಇದ್ರಾಗಿ ಆಗಿರ್ಲಿಲ್ಲ. ಈಗ ಇಲ್ಲಿ ನಮ್ಮ ತಲಪಾಡಿಯಿಂದ ಸಾಸ್ತಾನ ತನಕ ಆಗ್ತಿರುವ ನ್ಯಾಷನಲ್ ಹೈವೇಯ 50 ಕಿಲೋಮೀಟರ್ ಸರ್ವಿಸ್ ರೋಡ್ಗೆ ಸೊ ಈ ಪ್ಲಾಸ್ಟಿಕ್ ಬಳಕೆ ಆಗಿದೆ. ನಮ್ಮ ಹಳ್ಳಿಯಲ್ಲಿರುವಂತ ಒಂದು ಪ್ಲಾಸ್ಟಿಕ್ ಎಲ್ಲೋ ಒಂದು ನದಿಯಲ್ಲಿಯೋ ಅಥವಾ ಸಮುದ್ರದಲ್ಲಿಯೋ ಅಥವಾ ಯಾವುದೋ ಒಂದು ಗುಡ್ಡೆಯಲ್ಲಿ ಹೋಗಿ ಅದು ಡಂಪ್ ಆಗ್ಬೇಕಿದ್ದ ಪ್ಲಾಸ್ಟಿಕ್ ಇವತ್ತು ನಮ್ಮ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಸೈಂಟಿಫಿಕ್ ಆಗಿ ಒಂದು ಸೊಲ್ಯೂಷನ್ ಅನ್ನು ಕಂಡಿದೆ. ಅದಕ್ಕಾಗಿ ನಮ್ಮ ಮಂಗಳ ರಿಸೋರ್ಸ್ ಬೆಂಬಲ ಮಾಡಿದ್ದೇವೆ ಹೇಳುವಂತದ್ದು ಒಂದು ನಮ್ಗೆ ಖುಷಿಯ ವಿಚಾರ. ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ತಳಪಾಡಿಯಿಂದ ಸಾಸ್ತಾನ ತನಕ ಬರುವಂತ ಒಂದು ಹೈವೇ ಪ್ರಾಜೆಕ್ಟ್ ಇದಾಗ್ತಾ ಇದೆ. 100 ಕಿಲೋಮೀಟರ್ ಹೈವೇಯಲ್ಲಿ 50 ಕಿಲೋಮೀಟರ್ ತನಕದ ಸರ್ವಿಸ್ ರೋಡ್ಗಳಿದೆ. ಸೊ ಈ ಕಾನ್ಸೆಪ್ಟ್ ಗೆ ನಾವು ಹೇಳಿದ್ರೆ ಈ 50 ಕಿಲೋಮೀಟರ್ ಸರ್ವಿಸ್ ರೋಡ್ಗೆ ಹೇಳಿದ್ರೆ ಇದರ ರೂಲ್ಸ್ ಪ್ರಕಾರ ಏನಿದೆ, ಯಾವುದೇ ಸಿಟಿ 5 ಲಕ್ಷಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಇರುವಂತ ಸಿಟಿಗೆ ಜಾಯಿನ್ ಆಗುವಂತ ಸರ್ವಿಸ್ ರೋಡಿಗೆ ಈ ತರದ ಪ್ಲಾಸ್ಟಿಕ್ ಗಳು ಕಂಪಲ್ಸರಿ ಬಳಸಬೇಕು ಅಂತ ಇದೆ. ಸೊ ಈ ಸ್ಪೆಸಿಫಿಕೇಶನ್ ಪ್ರಕಾರ 200 ಟನ್ ಪ್ಲಾಸ್ಟಿಕ್ ನ ರಿಕ್ವೈರ್ಮೆಂಟ್ ಇದೆ. ಸೊ ಹಾಗಾಗಿ ಸುಮಾರು 2 ಲಕ್ಷ ಕೆಜಿ 200 ಟನ್ ಹೇಳಿದ್ರೆ 2 ಲಕ್ಷ ಕೆಜಿ ಅಷ್ಟು ಪ್ಲಾಸ್ಟಿಕ್ ಈ ರೋಡಿಗೆ ಅಗತ್ಯ ಇದೆ. ಸೊ ಅಷ್ಟು ನಾವು ಇದಕ್ಕೆ ಸಪ್ಲೈ ಮಾಡ್ತಾ ಇದ್ದೇವೆ. ಸೊ ಎಲ್ಲೋ ನಾವು ಮನೆಯಲ್ಲಿ ನಾವು ಕಟ್ಟಿ ರಸ್ತೆ ಬದಿಯಲ್ಲೋ ಅಥವಾ ಯಾವುದೋ ರೀತಿಯಲ್ಲಿ ಬಿಸಾಡಬೇಕಿದ್ದ ಪ್ಲಾಸ್ಟಿಕ್ ಸೊ ಅದನ್ನು ನಾವು ರಿಕವರಿ ಮಾಡಿ ಮತ್ತೆ ಅದನ್ನು ಶ್ರೆಡ್ ಮಾಡಿ ಈ ರೀತಿಯಲ್ಲಿ ಬಳಕೆ ಮಾಡ್ತಿರುವಂತದ್ದು ನಿಜವಾಗಿ ಒಂದು ಪರಿಸರಕ್ಕೆ ಕೊಡುವಂತ ಒಂದು ಉಡುಪಿಯ ನಾಗರಿಕರು ನಾವು ಕೊಡ್ತಿರುವಂತ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು. ಇಲ್ಲಿ ನಿಂತಿದ್ದೇವೆ ನಾವು. ಇದು ನಮ್ದು ಪ್ಲಾಸ್ಟಿಕ್ ಅನ್ನು ಶ್ರೆಡ್ ಮಾಡುವಂತ ಫೆಸಿಲಿಟಿ ಇದು.
ಸೊ ಇಲ್ಲಿ ಈಗ ನೀವೇನು ನನ್ನ ಹಿಂದೆಲ್ಲ ನೋಡ್ತಿದ್ದೀರಿ, ನಾವು ಯಾವ್ದು ಪ್ಲಾಸ್ಟಿಕ್ ಅನ್ನು ಒಂದು ಪೊಲ್ಯೂಷನ್ ಅಂತ ಅನ್ಕೊಳ್ತಿದ್ದೇವೆ, ನಾವು ಏನು ಆ ಪ್ಲಾಸ್ಟಿಕ್ ನಿಂದ ಒಂದು ಸೊಲ್ಯೂಷನ್ ನಾವು ಇಲ್ಲಿ ಕಾಣ್ಬೋದು. ಸೊ ಅದೇ ಇಲ್ಲಿ ನಾವು ಪ್ಲಾಸ್ಟಿಕ್ ಅನ್ನು ಗ್ರೈಂಡ್ ಮಾಡಿ ಪೌಡರ್ ತರ ಮಾಡಿ ನಾವು ಇದನ್ನು ಹೈವೇ ರೋಡ್ ಇದಕ್ಕೆ ನಾವು ಕನ್ಸ್ಟ್ರಕ್ಷನ್ ಗೆ ಸಪ್ಲೈ ಮಾಡುವಂತ ಇದು ಏರಿಯಾ. ಸೊ ಇಲ್ಲಿ ಪ್ರತಿ ದಿವಸಕ್ಕೆ 2 ರಿಂದ 3 ಟನ್ ಅಷ್ಟು 2000 ದಿಂದ 3000 kg ಅಷ್ಟು ಪ್ರೊಡಕ್ಷನ್ ಆಗ್ತದೆ. ಸೊ ಈ ಪ್ರೊಡಕ್ಷನ್ ಆದ ಪ್ಲಾಸ್ಟಿಕ್ ಅನ್ನು ನಾವು ಅಲ್ಲಿಗೆ ಸಪ್ಲೈ ಮಾಡ್ತೀವಿ. ನಾನು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಡೆಪ್ಟಿ ಡೈರೆಕ್ಟರ್ ಪ್ರಾಜೆಕ್ಟ್ಸ್ ಆಗಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಆ ನನ್ನ ಸೇವಾ ಅವಧಿಯಲ್ಲಿ ನಾನು ಇದ್ರ ಬಗ್ಗೆ ತುಂಬಾ ವಿಷಯ ತಿಳ್ಕೊಂಡಿದ್ದೆ. ಹಾಗೆ ನಾವು ಅಲ್ಲಿ ಒಂದು ರೋಡ್ ಅನ್ನು ಎಲ್ಲ ಇದನ್ನು ವೇಸ್ಟ್ ಪ್ಲಾಸ್ಟಿಕ್ ಯೂಸ್ ಮಾಡಿ ಟ್ಯಾಪ್ನಿಯಲ್ಲಿ ಒಂದು ಸಣ್ಣ ರೋಡ್ ಅನ್ನು ಆಗ ಮಾಡಿದೆವು. ಹಾಗೂ ನಾವು ಪದ್ಮಶ್ರೀ ವಾಸುದೇವನನ್ನು ಕರ್ಕೊಂಡು ಬಂದು ಅವರನ್ನು ಜಿಲ್ಲಾ ಪಂಚಾಯತ್ ನಲ್ಲಿ ಒಂದು ದೊಡ್ಡ ಕಾರ್ಯಾಗಾರ ಮಾಡಿಸಿದೆ. ಆ ಟೈಮ್ನಲ್ಲಿ ಅಲ್ಲಿ ಎಲ್ಲ PWD ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಸ್ ಎಲ್ಲ ಅದಕ್ಕೆ ಬಂದು ಅವರೆಲ್ಲ ತಿಳುವಳಿಕೆಯನ್ನು ಅವರಿಗೆ ಕೊಟ್ಟಿದ್ದಾರೆ ಅವರು. ಹಾಗೆ ನನಗೆ ಇದರ ಬಗ್ಗೆ ಆಗಲಿಂದಲೇ ಆಸಕ್ತಿ ಇದೆ. ಆಮೇಲೆ ಇದು ಪದ್ಮಶ್ರೀ ವಾಸುದೇವ್ ಅವರಿಂದ ನನಗೆ ತಿಳಿಯಿತು, ಇಲ್ಲಿ ನಮ್ಮ ನ್ಯಾಷನಲ್ ಹೈವೇಯಲ್ಲಿ ನಮ್ಮ ಈ ಕಂಪನಿ ಕ್ಯೂಬ್ಸ್ ಹೈವೇಸ್ ಅವರು ಈ ಪ್ಲಾಸ್ಟಿಕ್ ಬಳಕೆ ಮಾಡಿ ರೋಡ್ ಮಾಡುವವರು ಇದ್ದಾರೆ, ಅವರಿಗೆ ಪ್ಲಾಸ್ಟಿಕ್ ಬೇಕಾಗಿದೆ, ಅವರಿಗೆ ಸ್ವಲ್ಪ ಸಹಕಾರ ಕೊಡಿ ಅಂತ ಹೇಳಿದ ಮೇಲೆ ನಾನು ಸಚಿನ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಯಾಕೆಂದ್ರೆ ಅವರಿಂದ ನಾವು ಈಗಾಗಲೇ ನಾವು ಪ್ಲಾಸ್ಟಿಕ್ ವೇಸ್ಟ್ ಅನ್ನು ಬಳಕೆ ಮಾಡಿದ್ದೆವು ತೆಕ್ಕೊಂಡು. ಅದರಿಂದ ಅವರನ್ನು ನಾನಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅವರಿಗೆ 150 ಟನ್ ಪ್ಲಾಸ್ಟಿಕ್ ಬೇಕಿತ್ತು, ಅದನ್ನ ಅವ್ರಿಗೆ ವ್ಯವಸ್ಥೆ ಮಾಡಿ ಕೊಟ್ಟೆ. ಇದು ಈಗ ನಾವು ಈ ಪ್ಲಾಸ್ಟಿಕ್ ಅನ್ನೆಲ್ಲ ಇದರಲ್ಲಿ ರೋಡಿಗೆ ಉಪಯೋಗ ಮಾಡಿದ್ರೆ ಇಲ್ಲಿ ನಮ್ಮ ಪ್ಲಾಸ್ಟಿಕ್ಕಿನ ಸಮಸ್ಯೆಯು ಪರಿಹಾರವಾಗ್ತದೆ. ನಮ್ಮ ಆಕ್ಚುಲಿ ಈ ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡಿದ್ರೆ ನಮ್ಗೆ ಪ್ಲಾಸ್ಟಿಕ್ ಎಲ್ಲವೂ ಇದಕ್ಕೆ ನಾವು ಯೂಸ್ ಮಾಡ್ಬೋದು. ಅದರಿಂದ ನಮ್ಮ ಜಿಲ್ಲಾ ಆಡಳಿತದವರು ಹಾಗೂ PWD ಅವರು ಇದನ್ನು ಅಳವಡಿಸಿ ಈ ಪ್ಲಾಸ್ಟಿಕ್ ವೇಸ್ಟ್ ಅನ್ನು ಯೂಸ್ ಮಾಡುವ ಒಂದು ಇದನ್ನು ಪ್ರೋಸೆಸ್ ಅನ್ನು ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ ಸಮಾಜಕ್ಕೆ. ಅದು ಟೆಕ್ನಿಕಲಿ ಹೇಗೆ ಅಂದ್ರೆ ಇದು ಜಲ್ಲಿ ಹೀಟ್ ಆಗುವ ಚೇಂಬರ್ ಇರ್ತದೆ ಪ್ಲಾಂಟ್ ಅಲ್ಲಿ. ಓಕೆ, ಜಲ್ಲಿ ಹೀಟ್ ಆಗುವಲ್ಲಿ ಈ ಪ್ಲಾಸ್ಟಿಕ್ ಶ್ರೆಡ್ ಮಾಡಿದ ಪ್ಲಾಸ್ಟಿಕ್ ಅನ್ನ ಅದರ ಮೇಲೆ ಹಾಕ್ತಾರೆ. ಆಗ ಅದೇನಾಗ್ತದೆ, ಮೆಲ್ಟ್ ಆಗಿ ಅದರ ಮೇಲೆ ಒಂದು ಕೋಟಿಂಗ್ ಫಾರ್ಮ್ ಆಗ್ತದೆ. ಓಕೆ, ಅದು ಮುಂದೆ ಹೋಗಿ ಆ ಜಲ್ಲಿ ಡಾಮರ್ ಒಟ್ಟಿಗೆ ಮಿಕ್ಸ್ ಆಗ್ತದೆ. ಇದು ಡಾಮರಿಗೆ ಪ್ಲಾಸ್ಟಿಕ್ ಹಾಕುದಲ್ಲ, ಜಲ್ಲಿಗೆ ಕೋಟಿಂಗ್ ಮಾಡಿದ ಪ್ಲಾಸ್ಟಿಕ್ ಅನ್ನು ಮುಂದೆ ಹೋಗಿ ಅದು ಡಾಮರ್ ಅಲ್ಲಿ ಮಿಕ್ಸ್ ಆದ ಮೇಲೆ ಅದರ ಪ್ರಾಪರ್ಟಿ ಏನಂದ್ರೆ ನೀರಿಗೆ ಅದು ಪಕ್ಕ ಸ್ಟ್ರಿಪ್ ಆಗುದಿಲ್ಲ. ಸ್ಟ್ರಿಪ್ಪಿಂಗ್ ಅಂದ್ರೆ ಬಿಟುಮಿನ್ ನಮ್ಮ ಹೆಚ್ಚಾಗಿ ರೋಡ್ ನಲ್ಲಿ ಪಾಟ್ ಹೋಲ್ಸ್ ಎಲ್ಲ ಬೀಳುವುದು ಹೇಗೆ, ನೀರು ಹೋಗಿ ಅದು ಡಾಮರ್ ಸ್ಟ್ರಿಪ್ ಆಗ್ತದೆ. ಸ್ಟ್ರಿಪ್ ಆಗುದಂದ್ರೆ ಜಲ್ಲಿಯಿಂದ ಬಿಡ್ತದೆ, ಬಿಟ್ಟ ಮೇಲೆ ಈ ಪಾಟ್ ಹೋಲ್ಸ್ ಗಳು ಫಾರ್ಮ್ ಆಗ್ತದೆ. ಆದ್ರಿಂದ ಈ ವೇಸ್ಟ್ ಪ್ಲಾಸ್ಟಿಕ್ ಬಳಕೆ ಮಾಡಿದ್ದಲ್ಲಿ ಆ ಸ್ಟ್ರಿಪ್ಪಿಂಗ್ ಕಡಿಮೆ ಆಗ್ತದೆ. ಆದ್ರಿಂದ ಅದು ಇದರಿಂದ ಮಾಡಿದ ರಸ್ತೆಗಳು ಡ್ಯೂರಬಿಲಿಟಿ ಜಾಸ್ತಿ ಆಗುತ್ತೆ.